ಹಲೋ, ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಊಟ, ನಮಗೆ ಸ್ಪೆಷಲ್ ಊಟ. ಯಾಕಂದರೆ ನಾವು ಇದನ್ನು ಈ ಐಟಮ್ ತಿನ್ನೋದು ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ. ಯಾಕಂದರೆ ಅಂದರೆ ಅಪರೂಪಕ್ಕೆ ತಿನ್ನೋದು, ಅಪರೂಪಕ್ಕೆ. ಯಾಕಂದರೆ ನಮಗೆ ಆ ಸೊಪ್ಪು ಸಿಗೋದಿಲ್ಲ. ಆಮೇಲೆ ನಾವು ಎಕ್ಸ್ಪರ್ಟು ಅಲ್ಲ ಅದರಲ್ಲಿ ಮಾಡೋದರಲ್ಲಿ. ಆದರೆ ಬಹಳ ಒಳ್ಳೆ ಸ್ಟೇಬಲ್ ಫುಡ್ಡು, ನಿಮಗೆಲ್ಲ ಡೈಲಿ ರೂಟೀನ್ ಇರುತ್ತೆ. ಒನ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಅದು ಯಾವುದು ಅಂತಂದರೆ, ಇಲ್ಲಿ ನೋಡಿ ಸ್ನೇಹ ಏನು ಮಾಡ್ತಿದ್ದಾಳೆ ಅಂತಂದರೆ, ಮುದ್ದೆ ತಿರುಗ್ತಾ ಇದ್ದೀನಿ. ರಾಗಿ ಮುದ್ದೆ ಇಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲಿ ರಾಗಿ ಮುದ್ದೆ ತಿರುಗ್ತಾ ಇದ್ದಾಳೆ. ಅದ್ರ ಜೊತೆ ಏನಿದು ಉದ್ಕ ಮುದ್ದೆ, ಉದ್ಕ ಮುದ್ದೆ ಅಂತಾರೆ. ಉದ್ಕ ಇದು ನಮ್ಮ ಕಡೆ ಮಾಡ್ತಾರೆ ಈ ಪಲ್ಯನ. ಇದಕ್ಕೆ ಬೇರೆ ಇದಕ್ಕೇನಂತಾರಪ್ಪಿ ನಿಮ್ಮ? ಮೆಂತ್ಯ ಸೊಪ್ಪು ಆಮೇಲೆ ಬೇಳೆ ಹಾಕಿ ಮಾಡಿರೋ ಪಲ್ಯ, ಸಬ್ಬಸ್ಗೆ ಹಾಕಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಇದ್ರದ್ದು ನೀರು ತೆಗೆದ್ಬಿಟ್ಟು ಮಾಡ್ತಾರೆ, ಅದಕ್ಕೇನಂತಾರೆ ಉದ್ಕ. ಈ ಸಾರಿಗೆ ಉದ್ಕ. ಮಂಡ್ಯ ಕಡೆ ಬೇರೆ ಅಂತಾರೆ ಅನ್ಸುತ್ತೆ, ಬಸ್ಸಾರು. ಬಸ್ಸಾರ ಉಪ್ಸಾರ? ಬಸ್ಸಾರು. ಸೊ ಇದು ನಮ್ದು ಸ್ಪೆಷಲ್ ಇವತ್ತು, ರಾಗಿ ಮುದ್ದೆ. ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೇಕಿತ್ತು, ಬಟ್ ಗಟ್ಟಿದ್ ನಮಗೆ ಅಷ್ಟು ತಿಂದು ರೂಢಿ ಇಲ್ಲ. ಸೊ ಸ್ವಲ್ಪ ಸಾಫ್ಟ್ ಆಗಿ ಇಡ್ತಾ ಇದೀನಿ ಇದನ್ನ. ಇನ್ನು ಸ್ವಲ್ಪ ಆರಿದ್ರೆ ಸ್ವಲ್ಪ ಗಟ್ಟಿ ಆಗತ್ತದು. ಬನ್ನಿ ನಮ್ ಜೊತೆ ರಾಗಿ ಮುದ್ದೆ, ಉದ್ಕ ಮುದ್ದೆ ತಿನ್ನೋಣ. ಇದ್ರ ಜೊತೆ ಸೊಪ್ಪಿನ ಪಲ್ಯ, ಬೇಳೆ ಸೊಪ್ಪಿನ ಪಲ್ಯ, ಬೇಳೆ ಆಮೇಲೆ ಸಬ್ಬಸ್ಗಿ ಮೆಂತೆ ಎಲ್ಲ ಹಾಕಿರೋ ಪಲ್ಯ. ಸೊ ನಮಗೆ ಸ್ಪೆಷಲ್. ನಿಮಗೆ ದಿನ ನಾವು ತಿಂತೀವಿ. ಮೈಸೂರು ಮಂಡ್ಯ ಕಡೆಯವರೆಲ್ಲ ದಿನಾ ತಿಂತಾ ಇರ್ತೀರಾ ಮುದ್ದೆ ಬಸ್ಸಾರು, ಬಟ್ ನಮಗೆ ಇದು ಸ್ಪೆಷಲ್ ಡಿಶ್ ಫಾರ್ ಸಂಡೇ ಸ್ಪೆಷಲ್. ಹೌದು, ನಾವು ಉತ್ತರ ಕರ್ನಾಟಕದಲ್ಲೂ ಜಾಸ್ತಿ ತಿನ್ನೋದಿಲ್ಲಲ್ಲ. ಉತ್ತರ ಕರ್ನಾಟಕ ರೊಟ್ಟಿ ಜಾಸ್ತಿ. ಸೊ ದಿಸ್ ಅವರ್ ಸ್ಪೆಷಲ್. ಇವಾಗ ರಾಗಿ ಮುದ್ದೆ ಸವಿಯೋಣ. ರಾಗಿ ಮುದ್ದೆ. ಈ ಉದ್ಕ ಮುದ್ದೆನ ನಾನು ಅಂದ್ರೆ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇದ್ದೆ. ಬಟ್ ಈಗೀಗಂತೂ ತುಂಬಾ ಕಮ್ಮಿ ಆಗೋಗ್ಬಿಟ್ಟಿದೆ. ಬಿಕಾಸ್ ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ ಇದಕ್ಕೆ. ನಮಗೆ ಮುದ್ದೆ ಮಾಡಿ ರೂಢಿ ಇಲ್ಲ. ಸೊ ಹಾಗಾಗಿ ತುಂಬಾ ಹೊತ್ತು ತಗೊಳ್ತೀನಿ ನಾನು ಮುದ್ದೆ ಮಾಡಕ್ಕೆ. ಸೊ ಪಲ್ಯ ಸಾರು ಅದನ್ನೆಲ್ಲ ಹುರ್ಕೊಂಡು ರುಬ್ಕೊಂಡು ಅದಕ್ಕೆ ಬೇರೆ ಹೆಚ್ಕೊಂಡು ಇದಕ್ಕೆ ಬೇರೆ ಹೆಚ್ಕೊಂಡು ಸ್ವಲ್ಪ ಲೆಂತಿ ಪ್ರೊಸೆಸ್ ಇರೋ ಕಾರಣ ಸೊ ಇವತ್ತು ನಾನು ಸಂಡೇ ಸ್ಪೆಷಲ್ ಆಗಿ ಮಾಡಿದ್ದೀನಿ. ಸೊ ಅದೇನು ಪಲ್ಯ ಅದೆಲ್ಲ ಬೇಳೆ ಮತ್ತೆ ಹೆಸರು ಕಾಳನ್ನ ಬೇಯಿಸ್ಕೊಂಡು ಆಮೇಲೆ ಸಬ್ಬಸ್ಗಿ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕಿರೋವಂಥದ್ದು. ಸೊ ಅದನ್ನ ಕಟ್ಟು ತೆಗ್ದಿರೋದನ್ನ ಮಸಾಲೆ ಎಲ್ಲ ಹುರ್ಕೊಂಡು ರುಬ್ಬಿ ಸಾರು ಮಾಡಿರೋವಂಥದ್ದು. ಸೊ ತುಂಬಾನೇ ಯಮ್ಮಿ ಆಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಮುದ್ದೆ ಅಂತೂ ತುಂಬಾ ಸಾಫ್ಟ್ ಆಗಿ ಬಾಯಲ್ಲಿಟ್ರೆ ಹಂಗೆ ಕರಗೋಗ್ತಾ ಇತ್ತು. ಸ್ನೇಹಂದು ಸಣ್ಣ ಮುದ್ದೆ, ಪಲ್ಯ ಸಪ್ರೇಟ್ ಆಗಿ ಇಡ್ಬೇಕಿತ್ತು ಒಂದು ಬಟ್ಲಲ್ಲಿ, ಹಂಗೆ ಹಾಕ್ಬಿಟ್ವಿ. ಚೆನ್ನಾಗಿದೆ. ಮಾಡಿಸಿದೀವಿ ಡಾಟಿಗೆ. ಸೊ ಇವರು ಅದಕ್ಕೆ ಟ್ರೀಟ್ ಕೊಡ್ತಾ ಇದ್ದಾರೆ, ಸ್ನಾನ ಮಾಡಿಸ್ಕೊಂಡಿದ್ದಕ್ಕೆ ಟ್ರೀಟ್ ಅದಕ್ಕೆ ಅಲ್ಲೇನಪ್ಪ. ಸ್ನಾನ ಮಾಡಿಸ್ಕೊಂಡಿದ್ದಕ್ಕೆ ಒಂದು ಟ್ರೀಟಾ? ಸ್ನಾನ ಮಾಡಿಸಿದ್ದಕ್ಕೆ ಟ್ರೀಟ್, ಇದಕ್ಕೆ ಮಾಡಿಸ್ಕೊಂಡಿದ್ದಕ್ಕೆ ಸುಮ್ಮನೆ ಏನು ಮಾಡ್ಕೊಂಡಿಲ್ಲ, ಊಟ ಮಾಡಲಿಲ್ಲ. ಮಾಡಲ್ಲ ಪಾಪ, ಸುಮ್ಮನೆ ಮಾಡಿಸ್ಕೊತು ಅದಕ್ಕೆ ಟ್ರೀಟಾ? ನಾವು ದಿನ ಸ್ನಾನ ಮಾಡಿ ನಮಗೆ ಟ್ರೀಟ್ ಇಲ್ಲ. ನೀನೇನು ಡಾಟಿನ ಟ್ರೀಟ್ ಕೊಡಕ್ಕೆ? ಕೊಡು ಮತ್ತೆ, ಅದು ಕೊಟ್ಟಿಲ್ಲ ಮತ್ತೆ ನಂಗೆ. ಚರಿ ಕೇಳೋದಂಗೆ ಕೇಳಕತ್ತಿಯಲ್ಲ. ಬೇಕು, ನಮಗೂ ಟ್ರೀಟ್ ಬೇಕು. ಡಾಟಿ, ಇಸ್ ಇಟ್ ಯಮ್ಮಿ? ಡಾಟಿ ಮಮ್ಮ ಸ್ನಾನ ಮಾಡಿಸಿರೋದು ನಾನು, ಹೆಲ್ಪ್ ಮಾಡಿಲ್ಲ ಏನಿಲ್ಲ.
ಟ್ರೀಟ್ ಮಾಡ್ತಾರೆ ನೀವು ಕೊಡೋದಾ? ನೀನೇ ಕೊಡ್ಬಾ ಆಯ್ತಾ, ನೀನು ಸ್ವಲ್ಪ ಕೊಡು. ಕೊಡಿಲಿ ಬರ ಡಟ್ಟಿ ಕೊಡು. ಬರಕೊಂಡ ಅಲ್ಲಿ ತಿನ್ನು. ಡಟ್ಟಿ ಮಮ್ಮ. Over here. Over here. Over here. Over here. Over here. Is it yummy, yummy? Yummy, 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 yummy. Good job. Good job. ಅಲ್ಲಪ್ಪಿ ಇಟ್ ಲವ್ಸ್ ಟ್ರೀಟ್. ಇನ್ನೊಂದಿಷ್ಟು ತಗೊಂಬಂದಿಡ್ಬೇಕು. ತೊಗೊಂಬರೋಣ. ಎಲ್ಲಿ ಸಿಕ್ಕೊಂಡು ಇದ್ರೆ ಸಿಗ್ತದ ಯಾವ್ದು ಶಾಪಲ್ಲಿ ಹೆಸರೇನು? ಪೆಟ್ಕೋನ ಏನು? ಹಾಂ ಪೆಟ್ ಮಾರ್ಟ್. ಪೆಟ್ ಮಾರ್ಟ್. Hey girl, is it yummy? ನೋಡು 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 ನೋಡು, ತಿಂದಿಲ್ಲ ನನಗೆ ಆಡ್ತತಿ. ತಿಂದೇ ಇಲ್ಲ ನೀನೆ ಟ್ರೀಟ್. ಟ್ರೀಟ್ ಅಲ್ಲ, ಇದ್ರದ್ದು ಇನ್ನೊಂದೇನು ಗೊತ್ತೇನಪ್ಪಿ? ದಿಸ್ ಈಸ್ ಮೇಡ್ ಆಫ್ ಚಿಕನ್ ರೆಸಿಪಿ. ಓಕೆ, ಬಟ್ ಇದಕ್ಕೆ ಚಿಕನ್ ತಂದ್ಕೊಡು. ಹಂಗೆ ಚಿಕನ್ ಇಡು, ತಿನ್ನಂಗಿಲ್ಲ ಅದು. ಈ ತರದ್ ಮಾತ್ರ ತಿನ್ನೋದದು. ಎಗ್ಗು ತಿನ್ನಂಗಿಲ್ಲ. ಎಗ್ ವೈಟು, ಎಗ್ ಎಲ್ಲೋ ಏನು ತಿಂತೈತೆ, ಸ್ವಲ್ಪ ತಿಂತೈತೆ, ಅರ್ಧ ತಿಂದು ಬಿಟ್ಬಿಡುತ್ತೆ. ತಗೋಪ್ಪ ತಗೋಪ್ಪ. ನನ್ನ ಹಸ್ಬೆಂಡು ನನ್ನ ಕೇಳಿದರೆ ಹಾಗೆ ಒಂದು ಈವೆಂಟ್ಗೆ ನನ್ನ ಸೈನ್ ಅಪ್ ಮಾಡಿದ್ದಾರೆ. ಅದು ಯಾವ ಈವೆಂಟು ಅಂತಂದರೆ, ಸೊ ನೀವೆಲ್ಲ ನೋಡ್ತಾ ಇದ್ದೀರಿ, ಸುಮಾರು ಜನ ಸೇರಿದ್ದಾರೆ. ಸೊ ಸ್ಯಾಟರ್ಡೆ ಮಾರ್ನಿಂಗು ಬೂಟ್ ವಾಕ್ ಇತ್ತು. ಅಂದರೆ ಕ್ಯಾನ್ಸರ್ ಅನ್ನ ನಿರ್ವಹಣೆ ಆಗಲಿ ಅನ್ನೋ ಕಾರಣಕ್ಕೆ ಸೊ ಬೂಟ್ ವಾಕ್. ಸೊ ಎಲ್ಲರೂ ಸೇರಿ ಒಂದು ದೊಡ್ಡ ವಾಕ್ನ ಮಾಡ್ತಾರೆ ಸೇರಿಕೊಂಡು. ಸೊ ಅದಕ್ಕೆ ನನ್ನ ಹೆಸರನ್ನು ಸೈನ್ ಅಪ್ ಮಾಡಿದರು. ಸೊ ಇಬ್ಬರೂ ಬೆಳಗ್ಗೆನೇ ಹೋಗಿದ್ವಿ ರೆಡಿಯಾಗಿ. 8 o'clock ಅನ್ನಷ್ಟರಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಮನೇನ ಬಿಟ್ಟಿದ್ವಿ. ನಮ್ಮ ಮನೆಯಿಂದ ತುಂಬಾ ಹತ್ತಿರ ಇದೆ. ಸೊ ಅಲ್ಲಿ ಆಲ್ರೆಡಿ ನೋಡ್ತಾ ಇರ್ಬೋದು ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಒಂದಿಷ್ಟು ಜನ ಕ್ಯಾನ್ಸರ್ ಸರ್ವೈವರ್ಸ್ ಕೂಡ ಇದ್ದಾರೆ. ಸೊ ಅವರು ಕೂಡ ಎಲ್ಲ ಬಂದು ಈ ಒಂದು ಬೂಟ್ ವಾಕಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಮಕ್ಕಳು, ಯಂಗ್ಸ್ಟರ್ಸ್ ಮತ್ತು ಎಲ್ಡರ್ಲಿ ಪೀಪಲ್ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ನನಗೆ ಇದು ಫಸ್ಟ್ ಟೈಮು ನಾನು ಈ ಥರ ಒಂದು ಬೂಟ್ ವಾಕಲ್ಲಿ ಭಾಗಿಯಾಗ್ತಾ ಇರೋದು. ಬಿಕಾಸ್ ನನ್ನ ಹಸ್ಬೆಂಡು ಪ್ರತಿ ಸತಿ ಅವರೇ ಹೋಗ್ತಾ ಇದ್ರು. ಇದು MD ಆ್ಯಂಡರ್ಸನ್ ಇಂದನೇ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋವಂಥದ್ದು. ನೋಡ್ತಾ ಇರ್ಬೋದು, ಎಂಡ್ ಕ್ಯಾನ್ಸರ್ ಅಂತ ಹೇಳಿ, ಬೂಟ್ ಟು ದ ಕ್ಯಾನ್ಸರ್ ಅಂತ ಎಲ್ಲ ಹೇಳಿಕೊಂಡು ಎಲ್ಲ ಈ ಥರ ಏನು ಬೆನ್ನಿಗೆ ಎಲ್ಲ ಹಾಕ್ಕೊಂಡು, ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರು ಸರ್ವೈವರ್ ಇದ್ದರೆ ಅಥವಾ ಕ್ಯಾನ್ಸರಿಂದ ಯಾರು ತೀರ್ಕೊಂಡಿದ್ರೆ ಎಲ್ಲರದು ಅವರು ಬಟ್ಟೆ ಮೇಲೆ ಅಥವಾ ಈ ಥರ ಬೋರ್ಡ್ಗಳನ್ನು ಇಟ್ಕೊಂಡು ಒಂದೊಂದು ಗುಂಪನ್ನು ಮಾಡಿಕೊಂಡು, ಈಗ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಮೆಲನೋಮಾ ಆಗಿರ್ಬೋದು, ಈ ಥರ ಸುಮಾರು ಕ್ಯಾನ್ಸರ್ಗಳಿಗೆ ಒಂದೊಂದು ಕಲರ್ ಅಂತ ಹೇಳಿಬಿಟ್ಟು ಆ ಕಲರ್ದು ಶರ್ಟ್ಸ್ಗಳನ್ನು ಹಾಕ್ಕೊಂಡು, ಇಲ್ಲಿ ನೋಡ್ತಾ ಇರ್ಬೋದು ಇವರು ಕ್ಯಾನ್ಸರ್ ಸರ್ವೈವರು ಇಟ್ಕೊಂಡಿದ್ದಾರಲ್ಲ, ಒಂದು ಬ್ಯಾನರ್ನ ಇಟ್ಕೊಂಡಿದ್ದಾರಲ್ಲ. ಸೊ ಅವರು ಈ ಥರ ಒಂದು ಒಳ್ಳೆಯ ಒಂದು ಈವೆಂಟ್ ಇದು. ಸೊ ನನಗೆ ತುಂಬಾ ಖುಷಿ ಆಯಿತು. ನಾನು ಈ ಸತಿ ನಾನು ಇಲ್ಲಿ ಪಾಲ್ಗೊಂಡಿದ್ದಕ್ಕೆ. ಸೊ ನೋಡ್ತಾ ಇರ್ಬೋದು ಬೆಳಗ್ಗೆನೆ ಎಲ್ಲ ಚಿಕ್ಕ ಮಕ್ಕಳನ್ನ ಎಲ್ಲ ಕರ್ಕೊಂಡು ಬೆಳಗ್ಗೆನೆ ಅಷ್ಟು ಜನ ಸೇರಿದ್ದಾರೆ. ಹಾಗೆ ಅವತ್ತಿನ ದಿನ ಟೆಂಪ್ರೇಚರು ತುಂಬಾ ಚೆನ್ನಾಗಿತ್ತು. ಬಟ್ ಸನ್ನಿ, ಸಖತ್ ಬಿಸಿಲು, ವೆರಿ ಬ್ರೈಟ್ ಇತ್ತು. ಬಟ್ ಚಳಿ ಏನೂ ಇರಲಿಲ್ಲ, ಓಕೆ ಇತ್ತು. ಸೊ ಎಸ್, ನಾವು ಬೆಳಗ್ಗೆನೆ ಹೋಗಿ ಸೊ ಫಸ್ಟ್ ಇನಿಷಿಯಲ್ ಪಾಯಿಂಟ್ ಇಲ್ಲಿಂದ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಎಲ್ಲ ಜನನ 11,000 ಜನ ಅವತ್ತಿನ ದಿನ ಈ ಬೋಟ್ ವರ್ಕಲ್ಲಿ ಭಾಗಿಯಾಗಿದ್ರು. ಸೊ ನೋಡ್ತಾ ಇದ್ದೀರಲ್ಲ. By the way, we have 11,000 people here today. And they said, George, it can't be done. Don't do it, but I'm going to do it. I say MD Anderson, you say beat cancer. MD Anderson. Beat cancer.
Were they right? Come on, y'all can do better than that. MD Anderson! Beat cancer! MD Anderson! Beat cancer! Anderson! Beat cancer! Yeah, y'all, that's what it's all about. Thank you so much. My name is George Lindsay, and I am your MC today. Welcome to Boondwalk. Welcome back to something that has been built for over 10 years. You can feel it in the air. You can feel it what's going on here today. We were talking about it a little bit earlier. ಈ ಒಂದು ಈವೆಂಟ್ ಪರ್ಪಸ್ ಏನು ಅಂತಂದ್ರೆ ಫಂಡ್ ರೈಸ್ ಮಾಡುವಂಥದ್ದು. ಸೊ ಈ ವರ್ಷದ ಈ ಒಂದು ಬೂಟ್ ವಾಕ್ದು ಫಂಡ್ ಎಷ್ಟು ರೈಸ್ ಆಗಿರ್ಬೋದು ಯಾರಾದರೂ ಗೆಸ್ ಮಾಡ್ತೀರಾ? $2 million ಕಲೆಕ್ಟ್ ಆಗಿದೆ ಈ ಒಂದು ಈವೆಂಟಿಂದ. ಆ ದುಡ್ಡನ್ನು ಎಲ್ಲ ಈ ರಿಸರ್ಚ್ಗಾಗಿರ್ಬೋದು ಅಥವಾ ಹಾಸ್ಪಿಟಲ್ ಬಿಲ್ಡ್ ಮಾಡೋಕ್ಕೆ ಅಥವಾ ಇಕ್ವಿಪ್ಮೆಂಟ್ಸಿಗೆ, ಮೈಸ್ಗೆ ಮತ್ತು ಈ ಥರ ಪೇಷಂಟ್ಸಿಗೆ ಹೆಲ್ಪ್ ಆಗೋಕ್ಕೆ ಈ ಒಂದು ಇದಕ್ಕೆ ಉಪಯೋಗಿಸ್ಕೊಳ್ತಾರೆ. $2 million ಕಲೆಕ್ಟ್ ಆಗಿದೆ. ಸೊ ತುಂಬಾ ಜನರಸ್ ಇರ್ತಾರೆ, ಡೊನೇಟ್ ಮಾಡ್ತಾರೆ. ಸೊ ಹಿಂದ್ಗಡೆ ಎಲ್ಲ QR ಸ್ಕ್ಯಾನ್ ಕೋಡ್ಗಳನ್ನು ಹಾಕ್ಕೊಂಡಿದ್ರು. ಸೊ ಅದನ್ನು ಸ್ಕ್ಯಾನ್ ಮಾಡಿ ನಾವು ಪೇ ಮಾಡಬಹುದು. ಹಾಗೆ ನಾವು ವಾಕ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಡ್ಯಾನ್ಸ್ಗಳನ್ನು ಮಾಡ್ತಾಯಿದ್ರು. ಜಿಮ್ನಾಸ್ಟಿಕ್ ನೀವು ನೋಡಿದ್ರಲ್ಲ, ಆ ಥರ ಮಕ್ಕಳದು ಒಂದೇನಾದರೂ ಡ್ಯಾನ್ಸು ಅಥವಾ ಏನೋ ಈ ಥರದ್ದು ಇರ್ತಾಯಿತ್ತು. ಸೊ ನಾವು ನಡ್ಕೊಂಡು ಹೋಗಬೇಕಾದ್ರೆ ಆ ಕಡೆ ಈ ಕಡೆ ಈ ಥರದ್ದು ಒಂದು ಈವೆಂಟ್ಗಳನ್ನು ನಡೆಸ್ತಾ ಇದ್ರು. ಸೊ ನೋಡೋಕ್ಕೆ ತುಂಬಾ ಖುಷಿ ಆಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ಚೈನೀಸ್ದು ಇದು. ಸೊ ಚೈನೀಸ್ದು ಟ್ರೆಡಿಷನಲ್ ಒಂದು ಡಾನ್ಸ್ ಇದು. ಸೊ ಅದನ್ನು ಕೂಡ ಚರಿದಿದೆ ನಿಜ, ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳೆಲ್ಲ. ಇಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಮಕ್ಕಳಿಗೆ ಅದು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಈ ಥರದನ್ನೆಲ್ಲ ಅವರು ಎಂಜಾಯ್ ಮಾಡ್ತಾರೆ. ಸೊ ಚೈನೀಸ್ದು ಅಷ್ಟೇ ಅಲ್ಲ, ನಮ್ಮ ಇಂಡಿಯನ್ಸ್ದು ಕೂಡ ನಾವು ಇಲ್ಲಿ ನೋಡ್ಬೋದು. ಜಸ್ಟ್ ಮಿನಿಟ್ ತೋರಿಸ್ತೀನಿ ನಿಮಗೆ. ಡಾನ್ಸ್ ಅಷ್ಟೇ ಅಲ್ಲ, ಮೆಕ್ಸಿಕನ್ ಡಾನ್ಸ್ ಆಗಿರ್ಬೋದು, ಆಮೇಲೆ ಸುಮಾರು ಇನ್ಸ್ಟ್ರೂಮೆಂಟ್ಗಳನ್ನು ಪ್ಲೇ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಭಾರತೀಯ ಒಂದು ನೃತ್ಯನ ಇಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ. ಲೈಕ್ ಬಾಲಿವುಡ್ ಸಾಂಗ್ಸ್ ಆಗಿರಬಹುದು, ಇಂಗ್ಲೀಷ್ ಸಾಂಗ್ಸ್ಗಳಿಗೆ ಇಲ್ಲಿ ಡ್ಯಾನ್ಸ್ನ ಮಾಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಸಾಂಗ್ಸ್ ಎಲ್ಲ ನಾನು ಹಾಕ್ತಲ್ಲ, ಜಸ್ಟ್ ನಿಮಗೆ ಹಾಗೆ ಗ್ಲಿಮ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನೊಂದು ಡಿಫ್ರೆಂಟ್ ಕೈಂಡ್ ಆಫ್ ಮಶ್ರೂಮ್ನ ಫಸ್ಟ್ ಟೈಮ್ನ ಟ್ರೈ ಮಾಡ್ತಾ ಇದ್ದೀನಿ. ಅದು ಹೆಸರು ಬಂದ್ಬಿಟ್ಟು ಮೈಟಾಕಿ ಮಶ್ರೂಮ್ಸ್ ಅಂತ. ಸೊ ಈ ಮಶ್ರೂಮ್ನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇಷ್ಟಿದೆ ಕ್ವಾಂಟಿಟಿ, ಜಾಸ್ತಿ ಇಲ್ಲ. ಸೊ ಒಂದು ಹೊತ್ತಿಗಾಗುತ್ತೆ, ಅಂದರೆ ನೈಟ್ ಡಿನ್ನರಿಗೆ ಅಷ್ಟೇ ಮಾಡ್ಕೊಳ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ ಫ್ರೈ ಮಾಡೋಕ್ಕೆ ಸ್ವಲ್ಪ ಬಾಕ್ಸಲ್ಲಿ ಅಷ್ಟೇ ಇದ್ದಿದ್ದು. ಸೊ ನಾನು 2 ತೊಗೊಳ್ಳೋಣ ಅಂದೆ, ಬಟ್ ನನ್ನ ಹಸ್ಬೆಂಡ್ ನೋಡೋಣ ಫಸ್ಟ್ ಟ್ರೈ ಮಾಡೋಣ ಅಂತಂದರು. ಸೊ ಹಾಗಾಗಿ ಬೆಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇದು ಗ್ರೇವಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಸ್ವಲ್ಪ ಕುದಿಸ್ತಾ ಇದ್ದೀನಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಾನು ಕಾಜು ಮಿಕ್ಸ್ ಮಾಡಿರೋದ್ರಿಂದ ಸ್ವಲ್ಪ ಕ್ರೀಮಿಯಾಗಿ ಕಲರ್ ಈ ತರ ಬಂದಿದೆ. ಹಾಗೆ ಚಿಲ್ಲಿ ಪೌಡರ್ ಯೂಸ್ ಮಾಡಿಲ್ಲ, ಜಸ್ಟ್ ಹಸಿಮೆಣಸಿನಕಾಯಿ ಉಪ್ಪು ಹಾಕಿರೋಂಥದ್ದು. ಬಹಳ ಚೆನ್ನಾಗಿದೆ. ಯೂಶಲಿ ನಾನು ಅಷ್ಟೊಂದು ಫುಡ್ಡಿ ಅಲ್ಲ, ಆ್ಯಕ್ಚುಲಿ ಎಕ್ಸ್ಪ್ಲೇನು ಮಾಡೋದಿಲ್ಲ, ಬಟ್ ಇದನ್ನ ಟೇಸ್ಟ್ ಮಾಡಿದಾಗ ಅನ್ನಿಸ್ತು ಇದಕ್ಕೇನು ಮಶ್ರೂಮೇ ಬೇಕಾಗಿಲ್ಲ, ಇದೇ ಸಾಕು ಅಂತ ಹೇಳಿ. ಅಷ್ಟು ಚೆನ್ನಾಗಾಗುತ್ತೆ. ಚೂರು ಕುದಿದೆ, ಆಮೇಲೆ ಲಾಸ್ಟಿಗೆ ಹಾಕೋಣ ಮಶ್ರೂಮ್. ಮೂಲಂಗಿ ಬೆಲೆ ಸಾರು ಕುದೀತಾ ಇದೆ. ಸೊ ಮೂಲಂಗಿ ತುಂಬಾ ದಿನಗಳ ಮೇಲೆ ತಿಂತಾ ಇದ್ದೀನಿ. ನನ್ನ ಹಸ್ಬೆಂಡ್ ಫೇವ್ರೆಟ್ ಮೂಲಂಗಿ. ಸೊ ಹಾಗಾಗಿ ತಗೊಂಡ್ಬಂದಿದ್ದಷ್ಟೇ. ನಾರ್ಮಲ್ ರೈಸ್ ರೆಡಿ ಇದೆ. ಎಸ್, ಮಶ್ರೂಮ್ ಅದೊಂಥರ ಡಿಫ್ರೆಂಟ್ ಆಗಿತ್ತು. ಹಾಗೆ ಮಶ್ರೂಮ್ ಕರಿ ತುಂಬಾ ಚೆನ್ನಾಗಿತ್ತು. ಚಪಾತಿ, ಬಿಸಿ ಬಿಸಿ ಚಪಾತಿ, ಹಾಗೆ ಹಸಿ ಈರುಳ್ಳಿ ಜೊತೆ ಮತ್ತು ಅನ್ನ, ಆಮೇಲೆ ಮೂಲಂಗಿ ಬೇಳೆ ಸಾರು ಎಲ್ಲ ಅವತ್ತಿನ ದಿನ ಪರ್ಫೆಕ್ಟಾಗಿ ಲಂಚ್ನ ಮಾಡಿದ್ವಿ. ಇದು ಬಂದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್, ಲೈಕ್ 6-6:30 ಆಲ್ರೆಡಿ ನಾವು ರೆಡಿ ಆಗಿದ್ವಿ. ಅವಾಗ ಜಸ್ಟ್ ಸನ್ರೈಸ್ ಆಗ್ತದೆ, ನೀವು ನೋಡ್ತಾ ಇರ್ಬೋದು. ಸೊ ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ. ಸೊ ಇಷ್ಟು ಬೆಳಗ್ಗೆ ನಾವು ಎಲ್ಲೂ ಹೊರಗಡೆ ಜಾಸ್ತಿ ಹೋಗೋದೇ ಇಲ್ಲ. ಸೊ ಅವತ್ತು ನಾವು ಏನು ಅಂದ್ಕೊಂಡ್ವಿ ಅಂತಂದರೆ ಎಲ್ಲ ಜಸ್ಟ್ ಮಾರ್ನಿಂಗ್ ವಾಕ್ ಥರ ಹೋಗೋಣ ಅಂತ. ಇನ್ನು ನೋಡ್ತಾ ಇರ್ಬೋದು ನೀವು, ಪಾರ್ಕಿಗೆ ಬಂದಿದ್ದೀವಿ. ಇನ್ನು ಲೈಟ್ಗಳೆಲ್ಲ ಆನ್ ಇದ್ದಾವೆ. ಆ್ಯಂಡ್
ತುಂಬಾ ಚೆನ್ನಾಗಿ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಈ ಥರ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಗ್ರೀನರಿ ಆಗಿರ್ಬೋದು, ಅಥವಾ ನದಿ, ಕೆರೆ, ಈ ಥರ ಹಕ್ಕಿಗೆಲ್ಲ ಚಿಲ್ಪಿಲಿ ಆಗಿರ್ಬೋದು, ಫ್ರೆಶ್ ಏರ್ನ ನಾವು ಫೀಲ್ ಮಾಡ್ಬೋದು. ನನಗಂತೂ ತುಂಬಾ ಖುಷಿ ಕೊಡ್ತು ಅವತ್ತಿನ ಬೆಳಗ್ಗೆ. ಆಮೇಲೆ ಬೇಗ ನಾವು ದಿನಾನ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ದಿನ ಇನ್ನೂ ಇದೆ, ಬಾಕಿ ಇದೆ ಅಂತ ಅನಿಸುತ್ತೆ. ಸೊ ಯೂಶಲಿ ನಾವೇನು ಮಾಡ್ತೀವಿ, ರಜಾ ಇದ್ದಾಗ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಮಲ್ಕೊಂಡೇ ಇರ್ತೀವಿ. ಆಲ್ಮೋಸ್ಟ್ ದಿನ ಹೋಗ್ಬಿಟ್ಟಿರುತ್ತೆ, ಮಾರ್ನಿಂಗ್ ಕಳೆದ್ಬಿಡ್ತೀವಿ ನಾವು ಬೆಡ್ ಮೇಲೇ. ಬಟ್ ಸ್ವಲ್ಪ ಬೇಗ ಎದ್ದು ಈ ಥರದ್ದೇನಾದರೂ ಹೊರಗಡೆ ಹೋಗಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ಆ ಒಂದು ಫೀಲ್ನ ಮಾಡಿದಾಗ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅವತ್ತಿನ ದಿನ ಅಂತ ನನ್ನ ಒಪಿನಿಯನ್ನು. ಸೊ ಇಲ್ಲಿ ಬೆಳಗಿನ ಇಬ್ಬನಿ ಎಲ್ಲ ಈ ಒಂದು ಎಲೆಗಳ ಮೇಲೆ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರೋದು, ಒಂಥರ ಮುತ್ತು ಅಥವಾ ಹರಳುಗಳ ಥರ ಕಾಣಿಸ್ತಾ ಇದೆ. ಬೆಳಗಿನ ಸೂರ್ಯನ ಕಿರಣ ಅದ್ರ ಮೇಲೆ ಬಿದ್ದಾಗಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನನಗೇನೋ ಗೊತ್ತಿಲ್ಲ, ಅವತ್ತು ಬೆಳಗಿನ ಒಂದು ಏನು ಗಾಳಿ ಇದೆಲ್ಲ ತುಂಬಾ ಫ್ರೆಶ್ ಅನ್ನಿಸ್ತಾ ಇತ್ತು, ಒಂಥರ ಖುಷಿ ಆಗ್ತಾ ಇತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ನೀರಿನ ಮೇಲೆ ಒಂದು ಲೈಟಾಗಿ ಒಂದು ಏನೋ ಹೇಳ್ತಾರೆ ಹೊಗೆ ಥರ ಹೋಗ್ತಾ ಇದೆ. ಸೊ ಅದು ಅವಾಗಿನ ಬಿಸಿಲು ಬೀಳ್ತಾ ಇದೆಲ್ಲ, ಸೊ ಆ ಥರ ಎವಾಪರೇಟ್ ಆಗ್ತಾ ಇರೋವಂಥದ್ದು ನಮಗೆ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ. ಸೊ ಈ ಥರದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಅಂತ ಅನ್ಸುತ್ತೆ. ಈ ಒಂದು ಪಾತ್ವೇನ ನೋಡಿ, ನಡ್ಕೊಂಡು ಹೋಗುವಂಥ ಒಂದು ದಾರಿ ಎಷ್ಟು ಚೆನ್ನಾಗಿದೆ. ಯೆಲ್ಲೋ, ಪಿಂಕ್, ವೈಟ್, ಗ್ರೀನ್, ಸುಮಾರು ಕಲರ್ಫುಲ್ ಆದಂತಹ ಗಿಡಗಳು, ವೆರೈಟಿ ಮರಗಳು. ಓ ಮೈ ಗಾಡ್, ಎಷ್ಟು ಚೆನ್ನಾಗಿ ಅನಿಸುತ್ತೆ, ಎಷ್ಟು ಖುಷಿ ಆಗುತ್ತೆ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಅಲ್ವಾ. ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ರಿಯಲ್ ಆಗಿ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೆ. ಹಾಗೆ ಈ ಮರ ನೋಡ್ತಾ ಇರ್ಬೋದು ಈಗ ಯಾವ ಥರ ಇದೆ ಅಂತ. ನಾನು ಎಲ್ಲದನ್ನು ಅಬ್ಸರ್ವ್ ಮಾಡ್ತೀನಿ. ಯೂಶಲಿ ಏನಾರು ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋದಾಗ ಮರ ಆಗಿರಬಹುದು, ಏನೇ ಒಂದು ಇದ್ರೂ ನಾನು ಅದನ್ನ ಕ್ಲೀನಾಗಿ ಡೀಟೇಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಆ್ಯಂಡ್ ಅದನ್ನು ಫೀಲ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಮರದ ಕೆತ್ತನೆ ಮಾಡಿರುವಂಥ ಒಂದು ಆನೆಯ ಫ್ಯಾಮಿಲಿ ಇತ್ತು ಅಲ್ಲಿ. ಸೊ ಅದನ್ನು ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ಸುಮಾರು ದೊಡ್ಡದಿದೆ ಪಾರ್ಕು. ಸೊ ಎಲ್ಲ ಕಡೆ ವಾಕ್ ಮಾಡ್ತಾ ಇದ್ದೀವಿ ನಾವು. ವಾಕ್ ಮಾಡ್ಕೊಂಡು ನನಗೆ ಎಲ್ಲಿ ಚೆನ್ನಾಗಿ ಅನಿಸುತ್ತೆ, ಎಲ್ಲಿ ಖುಷಿ ಕೊಡುತ್ತೆ ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ವಿಡಿಯೋ ಮಾಡಿಕೊಂಡು ಹಾಗೆ ಮಾರ್ನಿಂಗ್ ವಾಕ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಜನ ನೋಡ್ತಾ ಇರ್ಬೋದು, ಜಾಗ್ ಮಾಡ್ತಾ ಇದ್ದಾರೆ, ವಾಕ್ ಮಾಡ್ತಾ ಇದ್ದಾರೆ, ನಾಯಿನ ಇಟ್ಕೊಂಡು ಬಂದು ವಾಕ್ ಮಾಡಿಸ್ತಾ ಇದ್ದಾರೆ. ಆವಾಗ ಮತ್ತೆ ಬೆಳಗ್ಗೆನೆ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಹಾಗೆ ಅವ್ರ ಜೊತೆ ಆಟ ಆಡೋಂಥದ್ದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಅಜ್ಜಿ ತಾತಗಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು. ಹಾಗೆ ಇಲ್ಲಿ ಒಂದು ಸಣ್ಣ ಒಂದು ಪಾಂಡ್ ಇದೆ. ಸೊ ಅಲ್ಲಿ ಕಲರ್ಫುಲ್ ಆದಂತಹ ಫಿಶಸ್ಗಳಿದ್ವು. ಬಟ್ ಅದು ಯಾಕೋ ನಮಗೆ ಅವತ್ತಿನ ದಿನ ಕಾಣಿಸ್ಲಿಲ್ಲ, ಐ ಡೋಂಟ್ ನೋ ವೈ. ಸೊ ಇಲ್ಲಿ ಬಾತುಕೋಳಿಗಳೆಲ್ಲ ಇದಾವು. ಸೊ ಬಾತುಕೋಳಿಗಳನ್ನು ನಾವು ನೋಡ್ತಾ ಇದೀವಿ, ಸ್ನಾನ ಮಾಡೋವಂಥದ್ದು, ನೀರು ಕುಡಿಯೋವಂಥದ್ದು, ಅದನ್ನೆಲ್ಲ ನೋಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ. ಸೊ ಎಸ್, ಹಾಗೆ ಇದೆಲ್ಲ ಏನಾಗುತ್ತೆ ಅಂದರೆ ಇವಾಗ ಇನ್ನೇನು ವಿಂಟರ್ ಬರ್ತಾ ಇದೆ. ಸೊ ವಿಂಟರ್ ಬಂದ ತಕ್ಷಣ ಏನಾಗುತ್ತೆ, ಎಲ್ಲ ಎಲೆಗಳು ಉದ್ರೋಗ್ಬಿಟ್ಟಿರುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ, ಇಷ್ಟು ಗ್ರೀನರಿನೂ ಇರೋದಿಲ್ಲ. ಸೊ ಹಾಗಾಗಿ ಅದು ಬರೋಕ್ಕಿಂತ ಮುಂಚೆ ಇವಾಗ ಫಾಲ್ ಟೈಮು. ಸೊ ಕಲರ್ಸ್, ಮರಗಳ ಕಲರ್ಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ, ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಹೋಗಿದ್ವಿ. ಹಾಗೆ ಇಲ್ಲೆಲ್ಲ ಪುಟಾಣಿ ಜರಿಗಳ ಥರ ಮಾಡಿದ್ದಾರೆ, ಫಾಲ್ಸ್ ಥರ ಮಾಡಿದ್ದಾರೆ. ಮೈ ಗಾಡ್, ಸೋ ಗುಡ್. ನಾನು ಅವತ್ತಿನ ದಿನ ಬೆಳಗ್ಗೆನ ತುಂಬಾ ಚೆನ್ನಾಗಿ ಎಂಜಾಯ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು, ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ನಾವು ವಾಪಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ವಾಪಸ್ ಹೋಗೋಬೇಕಾದ್ರೆ ಒಂದು ಟೈಮ್ ಬಂದು ಒಂದು 9:30 ಆಗಿತ್ತು. ಬೆಳಗ್ಗೆ ಬಂದಾಗ ಇದು ಯಾವ ಕಾರು ಪಾರ್ಕಿಂಗ್ ಲಾಟಲ್ಲಿ ಇರಲಿಲ್ಲ. ಇವಾಗ ನೋಡಿ ಎಲ್ಲೂ ಜಾಗನೇ ಇಲ್ಲ, ಆ ಥರ ತುಂಬಿಸ್ಬಿಟ್ಟಿದ್ದಾರೆ. ನಾವು ಬೆಳಗ್ಗೆ ಬಂದಾಗ ಯಾವ್ದು ಕಾರ್ಗಳೇ ಇರಲಿಲ್ಲ ಇಲ್ಲಿ. ಬಟ್ ಇವಾಗ ಫುಲ್ಲು ಜಸ್ಟ್ 1.5 hours ಆಯಿತು. ನಾವಿಲ್ಲಿ 7:30 ಅಷ್ಟರಲ್ಲಿ ಬಂದಿದ್ವಿ. ಇವಾಗ ಬಂದು 9 o'clock ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಫುಲ್ಲು ಈ ಕಡೆ ಪಾರ್ಕಿಂಗು, ಆ ಕಡೆ ಪಾರ್ಕಿಂಗು ಎಲ್ಲದು ತುಂಬಿದೆ. ಇಲ್ಲಿ ಒಂದು ಈವೆಂಟ್ ಇದೆ ಅಂತ ಅನ್ಸುತ್ತೆ, ಲೈಕ್ ಹ್ಯಾಲೋವೀನ್ದು.
ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು ಬರ್ತಾ ಇದ್ದಾರೆ. ದೊಡ್ಡವರಾಗಿರಬಹುದು, ಚಿಕ್ಕ ಮಕ್ಕಳಿಗೆ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ಗಳನ್ನು ಹಾಕ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಮೋಸ್ಟ್ಲಿ ಏನೋ ಈವೆಂಟ್ ನಡೀತಾ ಇದೆ ಅಂದ್ಕೊಳ್ತೀನಿ. ನಾವು ಬೆಳಗ್ಗೆ ಏನು ತಿಂದ್ಕೊಂಡು ಬಂದಿಲ್ಲ, ಸೊ ಹಾಗಾಗಿ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಅವ್ರಿಗೆ ಆಲ್ರೆಡಿ ಹಸಿವಾಗಿದೆ, ಹಾಗಾಗಿ ಅಲ್ಲೇನು ಈವೆಂಟ್ ನಡೀತಾ ಇದೆ ಅಂತ ನೋಡೋಕ್ಕೆ ಹೋಗಲಿಲ್ಲ ನಾವು. ಜಸ್ಟ್ ಇವಾಗ ನಾವು ಮನೆಗೆ ವಾಪಸ್ ಹೋಗ್ತಾ ಇದೀವಿ. ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ಲ ನಪ್ಪೆ. ಅರ್ಲಿ ಮಾರ್ನಿಂಗು ಫ್ರೆಶ್ ಗಾಳಿ, ಅದೊಂಥರ ಇಬ್ಬನಿಗಳು, ತಂಪಾದ ಒಂದು ವಾತಾವರಣ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ನಾವು ಅದೇ ಅಂದ್ಕೊಳ್ತಾ ಇದ್ವಿ, ಎವ್ರಿ ಸ್ಯಾಟರ್ಡೆ ಅಥವಾ ಸಂಡೇ ಲೈಕ್ 6:30 ಅನ್ನೋಷ್ಟರಲ್ಲೇ ಇಲ್ಲಿದ್ರೆ ಒಂಥರ ಚೆನ್ನಾಗಿ ಅನ್ಸುತ್ತೆ. ಹೆಲ್ತಿಗೂ ಒಳ್ಳೇದು, ಹಾಗೆ ಮನಸ್ಸಿಗೂ ಒಂಥರ ಚೆನ್ನಾಗಿ ಅನ್ಸುತ್ತೆ. ಸೊ ಅಂದ್ಕೊಳ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಜನ ಹಾಗೆ, ಸೊ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿ ಲೈಫು. ಬಟ್ ಚೆನ್ನಾಗಿ ಅನಿಸ್ತು ನಮಗೆ. ಮತ್ತೆ ಪ್ರತಿ ವಾರ ಒಂದು ಹೊಸ ಪಾರ್ಕ್ ಎಕ್ಸ್ಪ್ಲೋರ್. ಬಟ್ ಚರಿನ ಮತ್ತೆ ತುಂಬಾನೇ ಮಿಸ್ ಮಾಡ್ಕೊಂಡ್ವಿ. ಚರಿ ಮಿಸ್ ಮಾಡ್ಕೊಂಡ್ವಿ ತುಂಬಾನೇ. ಅಲ್ಲೆಲ್ಲ ಮಕ್ಕಳನ್ನ ನೋಡ್ಬಿಟ್ಟು ಚರಿ ಇದ್ದಿದ್ರೆ ಹಿಂಗೆ ಆಡ್ತಿದ್ಲು, ಹಿಂಗೆ ಕರ್ಕೊಂಡ್ ಬರ್ತಿದ್ವಿ ಅಂತ ಎಲ್ಲ. ಅಲ್ಲಿ ಒಂದಿಷ್ಟು ಫೋಟೋ ಶೂಟ್ಗಳನ್ನು ಮಾಡ್ಕೊಳ್ತಾ ಇದ್ರು. ಸೊ ಮಿಸ್ ಚರಿ. ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಬಟ್ ಮನೆಗೆ ಹೋಗೋದು ಬೇಡ, ಮತ್ತೆ ಗ್ರಾಸರಿಗೆ ಮತ್ತೆ ಹೋಗಬೇಕು ಹೊರಗಡೆ ಅಂತ ಹೇಳ್ಬಿಟ್ಟು, ಸೊ ಗ್ರಾಸರಿ ಎಲ್ಲ ಮುಗಿಸ್ಕೊಂಡೆ ಮನೆಗೆ ಹೋಗೋಣ ಅಂತ. ಹಾಗೆಯೇ ಕಾರಲ್ಲಿ ಪೆಟ್ರೋಲ್ ಕೂಡ ಕಮ್ಮಿ ಇತ್ತು. ಸೊ ಪೆಟ್ರೋಲ್ ಹಾಕಿಸ್ಕೊಂಡು ಗ್ರಾಸರಿ ಎಲ್ಲ ಶಾಪ್ ಮಾಡಿಕೊಂಡು ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡಿಕೊಂಡು ಮತ್ತೆ ಒಂದಿಷ್ಟು ಫಿಲ್ಮ್ಗಳನ್ನು ನೋಡಿ, ಸೀರೀಸ್ಗಳನ್ನು ನೋಡಿ ಆವತ್ತಿನ ದಿನನ ಕಂಪ್ಲೀಟ್ ಮಾಡಿದ್ವಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.